ಮೋಸ್ಟ್ ಆಫ್ ದ ಟಾಪರ್ಸ್ ನೀವು ಕೇಳಿದ್ರೆ ಅವ್ರ ಅಂತಾರೆ ಬರೀ NCERT ಅಷ್ಟೇ ಸಾಕು, ಎಲ್ಲ ಓದ್ಬೋದು, ಎಲ್ಲ ಸಿಗುತ್ತೆ. ಬಟ್ ಆಕ್ಚುಲಿ ದಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. ಯಾಕಂದ್ರೆ ದೇ ಸ್ಪೆಂಟ್ ಇಯರ್ಸ್ ಟು ಫಿಗರ್ ಇಟ್ ಔಟ್. ಸೊ ಯಾರು ಈಸಿಯಾಗಿ ಹೇಳಲ್ಲ. ಸೊ ಡೋಂಟ್ ವರಿ, ನಾನು ರಿವೀಲ್ ಮಾಡ್ತೀನಿ ಬಿಕಾಸ್ ಐ ಗಾಟ್ 1409 ರ್ಯಾಂಕ್ ಇನ್ ಮೈ KCET. ಸೊ ಡೋಂಟ್ ಜಸ್ಟ್ ಬ್ಲೈಂಡ್ಲಿ ಫಾಲೋ ಈಚ್ ಅಂಡ್ ಎವ್ರಿ ಪರ್ಸನ್ಸ್ ಅಡ್ವೈಸ್. ಯಾರ ಹತ್ರ ಪ್ರೂಫ್ ಇದೆ, ಹೂ ರಿಯಲಿ ಡನ್ ದ ಥಿಂಗ್ಸ್, ಅವ್ರದಷ್ಟೇ ನೀವು ಕೇಳಿ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಬೇಸಿಕ್ಸ್. KCET JEE means ಅಲ್ಲ. They only check your speed, your accuracy and your question selection. So most of the time KCET ಬರೀ ಪ್ಯಾಟರ್ನ್ ಬೇಸ್ಡ್ ಆಗಿರುತ್ತೆ. ನಿಮಗೊತ್ತು 50% ಬೋರ್ಡ್ಸ್ ಮುಂದೆ 50% MCQs ನೋಡ್ತಾರೆ ಅಂತ. ಸೊ ಈಗ ನೀವು ಬೋರ್ಡ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಈ ಬೋರ್ಡ್ಸ್ ಅಲ್ಲಿ ನೀವು ಚೆನ್ನಾಗಿ ಮಾಡಿ ಅಟ್ಲೀಸ್ಟ್ ಮೋರ್ ದೆನ್ 90% ನೀವು ತೆಗಿಲೇಬೇಕು. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ನೀವು ಬೋರ್ಡ್ಸ್ ಅಲ್ಲಿ ಏನಾದರೂ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ದಟ್ ವಿಲ್ ಬಿ ವೆರಿ ಹಾರ್ಡ್ ಫಾರ್ ಯು. ಯಾಕಂದ್ರೆ ನೀವು KCET ಅಲ್ಲಿ ಚೆನ್ನಾಗಿ MCQs ಮಾಡಿದ್ರು ಕೂಡ ಬೋರ್ಡ್ಸ್ ಅಲ್ಲಿ ಕಡಿಮೆ ಅಂತಂದ್ರೆ it's of no use. So to answer the question, is NCERT enough for the KCET? It's no. ನೀವು ಬೋರ್ಡ್ಸ್ ಗಾಗಿ ಅಂತ NCERT ಪೂರ ಓದಿದಿರ್ತಾರ, ಬಟ್ ಆದ್ರೆ KCET ಅಲ್ಲಿ ಅದು ಲೈನ್ ಟು ಲೈನ್ ಏನ್ ಕೇಳಲ್ಲ. ಅವ್ರು ನಿಮ್ಗೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಕ್ವಶನ್ಸ್ ನ. ಇಫ್ ಯು ನೋ ದ ಕಾನ್ಸೆಪ್ಟ್ ಅಂಡ್ ಫಂಡಮೆಂಟಲ್ಸ್, ಅದರಿಂದ ಅಪ್ಲೈ ಮಾಡಿ ನೀವು ಯಾವುದೇ ಕ್ವಶನ್ ಕೂಡ ಸಾಲ್ವ್ ಮಾಡಬಹುದು. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಾಗತ್ತ ಅಂದ್ರೆ ಪ್ರಾಕ್ಟೀಸ್. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಯಾಕಂದ್ರೆ ಅದನ್ನ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ್ದು ಬೆಸ್ಟ್ ಬುಕ್ ಇದೆ ಅದರಿಂದ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಬಹುದು. ಅಂದ್ರೆ ಐ ರೆಕಮೆಂಡ್ ಫಿಸಿಕ್ಸ್ ವಾಲಾ ಅವರ KCET ಪ್ರೆಪ್ ಗೈಡ್. ಇದು ಆಲ್ ಇನ್ ಒನ್ ಇದೆ. ನೀವು ಸಪರೇಟ್ ಸಬ್ಜೆಕ್ಟ್ ವೈಸ್ ಇನ್ ಬುಕ್ ತಗೊಂಡು ನೆಸರಿ ಇಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆಲ್ ಇನ್ ಜಸ್ಟ್ ಒನ್ ಬುಕ್. ಸಿಮಿಲರ್ಲಿ ನೀವು ಬಯಾಲಜಿ ಮಾಡಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ದೀಸ್ ಆರ್ ಇನ್ ಸಪರೇಟ್ ಬುಕ್. ಇದರಲ್ಲಿ ಪ್ರೀವಿಯಸ್ 10 years ಕ್ವಶನ್ಸ್ ಇದೆ. ಅದು ಚಾಪ್ಟರ್ ವೈಸ್ ಇದೆ. ಸೊ ನೀವು ಈ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗಿದ್ದು ಅಂತ ನೀವು ಈಸಿಲಿ ನೋಡಬಹುದು. ಅದಷ್ಟೇ ಅಲ್ಲದೆ ಲೇಟೆಸ್ಟ್ 2025 ಅಲ್ಲಿ ಆಗಿರೋ KCET ಕ್ವಶನ್ಸ್ ಕೂಡ ಇವ್ರು ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ಎವ್ರಿ ಕ್ವಶನ್ ಆದ್ಮೇಲೆ ಅದರ ಡೀಟೇಲ್ ಸೊಲ್ಯೂಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ತರ ಅಪ್ರೋಚ್ ಇರಬೇಕು, ಹೇಗೆ ಕ್ವಶನ್ ನ ಸಾಲ್ವ್ ಮಾಡಬೇಕು ಅಂತ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನ ಒಂದು ನೋಡಿದ್ರೆ ಆಮೇಲೆ ನಿಮ್ಗೆ ಅರ್ಥ ಆಗಲಿಲ್ಲ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ ನೀವು ಈಸಿಲಿ ಅದನ್ನ ಆನ್ಸರ್ ನೋಡಬಹುದು. ಲೈಕ್ ಹೇಗೆ ಅವ್ರು ಸ್ಟೆಪ್ ತಗೊಂಡಿದ್ದಾರೆ, ಹೌ ದೇ ಅಪ್ರೋಚ್. ಆಮೇಲೆ ಆ ತರ ನೀವು ಒಂದು 5 to 6 ಕ್ವಶನ್ ಮಾಡಿದ್ರೆ ನೆಕ್ಸ್ಟ್ ಬರೋ ಕ್ವಶನ್ಸ್ ನೀವು ಈಸಿಲಿ ಸಾಲ್ವ್ ಮಾಡಬಹುದು. ದಟ್ಸ್ ವೈ ಹೌ ಯು ಲರ್ನ್, ದಟ್ಸ್ ವೈ ಹೌ ಯುವರ್ ಮೈಂಡ್ ಕೋಪ್ ಅಪ್. ನಾನು ಕೂಡ ನನ್ನ ಟೈಮಲ್ಲಿ PYQs ಮಾಡಿದೆ. ಅಂಡ್ ಜಸ್ಟ್ ಒಂದ್ ಸತ ಮಾಡಿದ್ರೆ ಅಷ್ಟೇ ಅಲ್ಲ, ಯು ಹ್ಯಾವ್ ಟು ರಿವೈಸ್ ದೆಮ್ ಅಟ್ಲೀಸ್ಟ್ 2 to 3 times ಆದ್ರೂ ನೀವು PYQ ಸಾಲ್ವ್ ಮಾಡಲೇಬೇಕು. ಸೊ ದಿಸ್ ಇಸ್ ದ ಬೆಸ್ಟ್ ಬುಕ್. ಇದರ ಅಮೆಝಾನ್ ಪರ್ಚೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ಯು ಕ್ಯಾನ್ ಆಲ್ಸೋ ಬೈ ಫ್ರಮ್ ಫ್ಲಿಪ್ಕಾರ್ಟ್ ಅಂಡ್ ಆಲ್ಸೋ ಫಿಸಿಕ್ಸ್ ವಾಲಾ ಸ್ಟೋರ್ ಅಲ್ಲಿ ಕೂಡ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಟೈಮ್ ಕಡಿಮೆ ಇದೆ, ತುಂಬಾ ಜಾಸ್ತಿ ಯೋಚನೆ ಮಾಡಬೇಡಿ. ಪರ್ಚೇಸ್ ದಿಸ್ ಬುಕ್ ಅಂಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ನೆಕ್ಸ್ಟ್ ಥಿಂಗ್ ಹೋಗೋಣ. ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಲೈಕ್ OMR ಶೀಟ್ ಅಂತ. ಆಮೇಲೆ ಆ OMR ಶೀಟ್ ಅನ್ನ ನೀವು ಜೆರಾಕ್ಸ್ ತಗೊಂಡ್ಬಿಡಿ. ಯಾಕಂದ್ರೆ ನೀವು ಮನೆಯಲ್ಲಿ ಖುದ್ದಾಗಿ ಪ್ರಾಕ್ಟೀಸ್ ಮಾಡುವಾಗ ಯು ಕ್ಯಾನ್ ಜಸ್ಟ್ ಯೂಸ್ ದಟ್ OMR ಶೀಟ್ ಟು ಫಿಲ್ ದ ಆನ್ಸರ್ಸ್. ಯಾಕಂದ್ರೆ ಟು ಫಿಲ್ ದ ಸರ್ಕಲ್ ಇಟ್ ಟೇಕ್ಸ್ ಟೈಮ್. ಆಮೇಲೆ ನೀವು ಸರಿಯಾಗಿ ಫಿಲ್ ಮಾಡ್ತಿದ್ದೀರಾ, ಬೈ ಮಿಸ್ಟೇಕ್ ಆಗಿ B ಬದಲಿ A ಆದ್ರೂ ಫಿಲ್ ಮಾಡ್ಬಿಟ್ಟಿರಾ. ಸೊ ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ಒಂದ್ಸತ ಏನಾಗಿತ್ತಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಆಕ್ಚುಲಿ ತುಂಬಾ ಹುಷಾರಾಗಿದ್ದ, ಬಟ್ KCET ಅಲ್ಲಿ ಫೇಲ್ ಆದ. ಯಾಕಂದ್ರೆ ಅವನು ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡಿದ್ದ, ಬಟ್ OMR ಶೀಟ್ ಅಲ್ಲಿ ಬೈ ಮಿಸ್ಟೇಕ್ ಆಗಿ ಸೆಕೆಂಡ್ ಕ್ವಶನ್ ಇಂದ ಫಿಲ್ ಮಾಡ್ಕೋದ ಬಂದ. ಸೊ ಅದೇ ತರ KCET ಪೇಪರ್ ನ ಆಲ್ 60 ಕ್ವಶನ್ ಸಾಲ್ವ್ ಮಾಡ್ದ. ಬಟ್ ಲಾಸ್ಟ್ ಗೆ ನೋಡ್ತಾನೆ 60th ಕ್ವಶನ್ಸ್ಗೆ OMR ಅಲ್ಲಿ ಮಾರ್ಕ್ ಇಲ್ಲ. ದೆನ್ ಹಿ ರಿಯಲೈಸಸ್ ಫಸ್ಟ್ ಕ್ವಶನ್ ಅವ್ನು ಬಿಟ್ಟಿದ್ದಾನೆ ಅಂತ. ಸೊ ಮಿಸ್ ಮ್ಯಾಚ್ ಆಗಿ ಆಲ್ ದ 59 ಕ್ವಶನ್ಸ್ ಎಲ್ಲ ರಾಂಗ್ ಆಗಿತ್ತು. ಈ ತರ ಮಿಸ್ಟೇಕ್ಸ್ ನೀವು ಮಾಡಲೇಬೇಡಿ. ಹಿಂಗ್ ಮಾಡಿದ್ರೆ ಯು ವಿಲ್ ರಿಗ್ರೆಟ್ ಅ ಲಾಟ್. ಸೊ ಅದಕ್ಕೆ OMR ಶೀಟ್ ಒಂದು ತಗೊಳ್ಳಿ. ಇವನ್ ಇಫ್ ಯು ಆರ್ ಗಿವಿಂಗ್ ಮಾಕ್ ಟೆಸ್ಟ್ ಆನ್ಲೈನ್ ಅಂದ್ರೂ ಕೂಡ ನೀವು ನಿಮ್ಮ ಪಕ್ಕದಲ್ಲಿ ಒಂದು OMR ಶೀಟ್ ಇಟ್ಕೊಂಡು ಅದರಲ್ಲಿ ನೀವು ಮಾರ್ಕ್ ಮಾಡ್ಕೋತಾ ಇರ್ರಿ. ಯಾಕಂದ್ರೆ ನಿಮ್ ಪ್ರಾಕ್ಟೀಸ್ ಆಗಬೇಕು. ಟೈಮರ್ ಕೂಡ ಹಚ್ಕೊಳ್ಳಿ. ಈ ಟೈಮ್ ಬೌಂಡ್ ಇಂದ ನಿಮ್ಗೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗುತ್ತೆ. ಯು ಹ್ಯಾವ್ ಓನ್ಲಿ 60 to 80 minutes ನೀವು ಇದರಲ್ಲಿ ಸಾಲ್ವ್ ಮಾಡಬೇಕು ಅಂತ. ಆಮೇಲೆ ಬೋರ್ಡ್ಸ್ ಆದ್ಮೇಲೆ ತುಂಬಾ ಜಾಸ್ತಿ ಟೈಮ್ ಏನು ಉಳಿದಿರಲ್ಲ ನಿಮ್ಮ ಹತ್ರ. ಸೊ ಟೈಮ್ ತುಂಬಾ ವೇಸ್ಟ್ ಮಾಡಕ್ ಹೋಗಬೇಡಿ. ಆಮೇಲೆ ವಾಟ್ ಐ ಸೇ, ಪರ್ ಡೇ ಅಲ್ಲಿ ನೀವು ಟ್ರೈ ಟು ಕವರ್ ಅಟ್ ಲೀಸ್ಟ್ 2 subjects. ಲೈಕ್ ಫಿಸಿಕ್ಸ್ ಫಸ್ಟ್ ಹಾಫ್ ಡೇ ಅಲ್ಲಿ ಮಾಡಿದೆ, ಆಮೇಲೆ ಕೆಮಿಸ್ಟ್ರಿ ಫಸ್ಟ್ ಹಾಫ್ ಡೇ ಅಲ್ಲಿ ಮಾಡಿದೆ, ನೆಕ್ಸ್ಟ್ ಡೇ ಮ್ಯಾಥ್ಸ್ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಮಾಡಿದೆ. ಸೊ ಈ ತರ AB, BC ಮತ್ತೆ CA ಆ ತರ ಯು ಕ್ಯಾನ್ ಟೇಕ್ ಇನ್ ಅ ಲೂಪ್. ಒನ್ ಡೇ ಅಲ್ಲಿ ಬರೀ ಒಂದು ಸಬ್ಜೆಕ್ಟ್ ಮಾಡಕ್ ಹೋಗ್ಬೇಡಿ. ಐ ಡೋಂಟ್ ರೆಕಮೆಂಡ್ ದಟ್. ಅಟ್ಲೀಸ್ಟ್ ಟ್ರೈ ಟು ಡೂ 2 to 3 ಸಬ್ಜೆಕ್ಟ್. ಆಮೇಲೆ NCERT ರಿವೈಸ್ ಮಾಡುವಾಗ ರಿವೈಸ್ ಓನ್ಲಿ ದ ಹೈಲೈಟೆಡ್ ಪಾರ್ಟ್. ನೀವೇನಾದ್ರೂ ಹೈಲೈಟ್ ಮಾಡಿ ಇಟ್ಕೊಳ್ಳಿ, ಯಾಕಂದ್ರೆ ರಿವೈಸ್ ಮಾಡುವಾಗ ಅದು ಈಸಿ ಆಗುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಬುಕ್ ಇಂದ ಅಂತೂ ನೀವು ಕ್ವಶನ್ಸ್ ಮಾಡಿದ್ರೆ ಆಲ್ ದ ಕಾನ್ಸೆಪ್ಟ್ಸ್ ವಿಲ್ ಗೆಟ್ ಕ್ಲಿಯರ್ ಓನ್ಲಿ. ಆಮೇಲೆ KCET ಅಲ್ಲಿ ಇದ್ದಾಗ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಹೇಗೆ ನೀವು 60 to 80 minutes ಅಲ್ಲಿ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಬೇಕು, ಆ ತರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋ ಬೇಕಿದ್ರೆ ಜಸ್ಟ್ ಕಮೆಂಟ್ ಟೈಮ್ ಅಂತ, ನಾನು ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ತೀನಿ. ಆಮೇಲೆ KCET ಅಲ್ಲಿ ಶಾರ್ಟ್ ಕಟ್ ಫಾರ್ಮುಲಾಸ್ ತುಂಬಾ ಕೇಳ್ತಾರೆ. ಸೊ ಆ ಫಾರ್ಮುಲಾಸ್ ಎಲ್ಲಿಂದ ಇದೆ ಅಂತ ನೋಡ್ಬೇಕಂದ್ರೆ ಯು ಕ್ಯಾನ್ ಚೆಕ್ ದಿಸ್ ವಿಡಿಯೋ. ಆಮೇಲೆ MCQ ಅನ್ನು ಹೇಗೆ ಗೆಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನಿಮ್ಗೆ ಟೈಮ್ ಇಲ್ಲ ಅಥವಾ ಆನ್ಸರ್ ಬರ್ತಾ ಇಲ್ಲ, ಏನ್ ಮಾಡೋದು. ಸೊ ಆ ಟೈಮಲ್ಲಿ ಹೇಗೆ ಗೆಸ್ ಮಾಡಬೇಕು, ಹೌ ಟು ಗೆಟ್ ಮೋಸ್ಟ್ ಪ್ರೊಬಾಬಿಲಿಟಿ ಕರೆಕ್ಟ್ ಆನ್ಸರ್, ಅದು ನೀವು ಗೆಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಚೆಕ್ ದಿಸ್ ವಿಡಿಯೋ ನಾನು ಹೇಳಿದ್ದೀನಿ. ಸೊ ದಟ್ಸ್ ಇಟ್. PW ಅವರ PYQ ಬುಕ್ ಅನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಆಮೇಲೆ ದಟ್ಸ್ ಇಟ್. ವಿಲ್ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಿ ಅಗ್ರೆಸಿವ್, ಲೇಜಿ ಆಗಕ್ಕೆ ಹೋಗಬೇಡಿ. ಯಾಕಂದ್ರೆ ಈ 2 months ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಬಿ ಅಗ್ರೆಸಿವ್, ಬಿ ಮೋಟಿವೇಟೆಡ್, ಸ್ಟಾರ್ಟ್ ಸ್ಟಡಿ, ಸ್ಟೇ ಪಾಸಿಟಿವ್, ಅಂಡ್ ಐ ವಿಲ್ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬೈ.